ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಸುಧಾ ಅಂತ ಹೇಳ್ಬಿಟ್ಟು ಶಿವು ಅಂತ ಗಂಡನ ಹೆಸರಾಗಿರುತ್ತೆ. ಇವ್ರದ್ದು ಸ್ವಂತ ಊರು ಬಂದ್ಬಿಟ್ಟು ಧರ್ಮಸ್ಥಳ, ಇಲ್ಲಿ ವಾಸ ಮಾಡ್ತಿರೋದಾಗಿ ಇಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇನ್ನು ವಿಷಯ ಏನಪ್ಪ ಅಂತ ಹೇಳೋದಾದರೆ, ಗಂಡ ಮಾಡ್ತಿಲ್ಲ 24 ಗಂಟೆನೂ ಕ್ರಿಕೆಟ್ ಅಂತ ನೋಡ್ತಾನೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ಒಂದು ವಿಷಯ ಆಗಿದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಗಂಡನ ಒಂದು ಹವ್ಯಾಸ ಏನಪ್ಪ ಅಂದರೆ ಟಿ ವಿ ನೋಡೋದು, ಹಾಗೆ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡೋದು, ಅಷ್ಟೇ ಸುಖನೇ ಕೊಡ್ತಿಲ್ಲ ಅವರು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ ಇತ್ತೀಚೆಗೆ ಒಂದು ಕ್ರಿಕೆಟು ಅದು ಇದು ನೋಡ್ಕೊಂಡೆ ಅವರು ಟೈಮ್ ಪಾಸನ್ನು ಮಾಡ್ತಾ ಇರ್ತಾರೆ. ಒಂದು ಕಾರಣಕ್ಕೋಸ್ಕರ ಇವರು ಜಾಸ್ತಿ ಕ್ರಿಕೆಟನ್ನು ನೋಡೋದ್ರಿಂದ ಇವರಿಗೆ ಸಂಸಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ನೋಡಿ, ಕ್ರಿಕೆಟ್ ಬಗ್ಗೆ ಆಸಕ್ತಿ ಯಾವ ರೀತಿ ಇದೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಕಾವು ಕಾವು ಅಂತ ಕೂಗ್ತಾ ಇರ್ತಾನೆ, ಗಂಡ ಯಾವಾಗಲೂ ಕೇಳ್ತಾ ಇರ್ತಾನೆ, ರಾತ್ರಿಯೆಲ್ಲ ಮೂಲಂಗಿ ಹಾಕ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ. ಅವರು ಅಷ್ಟೇ ಕ್ರಿಕೆಟ್ ಹುಚ್ಚು ಭಾಳ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಅದರಲ್ಲೂ ವಿರಾಟ್ ಕೊಹ್ಲಿ ಅಂದರೆ ಎಲ್ಲಿಲ್ಲದ ಒಂದು ಅಭಿಮಾನ ಅವರಿಗೆ ತುಂಬಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಮಿಸ್ ಮಾಡ್ದಲೆ ನೋಡ್ತಾ ಇರ್ತಾರೆ ಅಂತಲೂ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್, ಅದಕ್ಕೋಸ್ಕರ ಚಿನ್ನದಂತಿರುವ ನಂದು ತೂತು ಬಿಟ್ಬಿಟ್ಟು ಕಾಂಜಿ ಪಿಂಜಿ ಟಿ ವಿ ನೋಡ್ತಾ ಇರ್ತಾನೆ, ಏನು ಮಾಡೋದಕ್ಕಾಗಲ್ಲ ಇಂಥವ್ರಿಗೆ ಅಂತ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಅದು ಮಾಡೋದಕ್ಕೆ ಕೆಲಸ ಇಲ್ದಲೇ ಇರೋರಿಗೆ ಎಲ್ರಿಗೂ ಇಷ್ಟನೇ ಸ್ನೇಹಿತರೆ, ಇನ್ನೇನು ಮಾಡೋದಕ್ಕಾಗಲ್ಲ. ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಇಲ್ಲ ಬೇರೆ ಒಂದು ಸಂಸಾರ ನೋಡ್ಕೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟ್, ಸಂಸಾರದ ಒಂದು ಸಾಗರದ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ, ಆಟ ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಟೀಮ್ ಏನಾದರೂ ಗೆದ್ದರೆ ತೂತಿಗೆ ಗಸಗಸ ಅಂತ ಹಿಂದು ಮುಂದೆ ನೋಡೋದೆ ಮಾಡಿಬಿಡ್ತಾನೆ. ಏಕೆಂದರೆ ಅಷ್ಟೊಂದು ಖುಷಿಯಾಗಿರ್ತಾನಂತೆ. ಇನ್ನು ಏನಾದರೂ ಸೋತ್ರೆ ತೆಪ್ಪಗೆ ಚಾಪೆ ಹಾಸ್ಕೊಂಡು ಮಲಗಿಬಿಡ್ತಾನೆ ಒಬ್ಬನೇ, ಅವನ ಪಾಡಿಗೆ ಅವನು. ಹೀಗೆ ಆದರೆ ಇಲ್ಲಿ ಸಂಸಾರ ಸಾಗುತ್ತೆ? ಖಂಡಿತ ಸಾಧ್ಯವೇ ಇಲ್ಲ. ಅದಕ್ಕೆ ತುಪ್ಪ ಹಾಕಿ ಮಾಡ್ರಿ ಬಂದು ಅಂತ ಹೇಳಿ ಇದಿಷ್ಟು ಸಂಸಾರದ ಸಾಗರದ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಇದೊಂದು ಕಾರ್ ಶೋರೂಮ್ ಇದೆ, ಅದನ್ನು ಕೂಡ ಇವರೇ ನೋಡ್ಕೊತಾ ಇದ್ದಾರೆ. ಹಾಗೆ ಏನಪ್ಪ ಒಂದು ಕಾರ್ ಜಾಬ್ ಬಗ್ಗೆ ಕೊಡ್ತಾರೆ ಕೆಲಸ, ಅದೇನಪ್ಪ ಜಾಬ್ ಅಂತಂದರೆ ನೋಡಿ, ಮೀಟ್ ಕಸ್ಟಮರ್ಸ್ ಅಂಡ್ ಶೋ ದೆಮ್ ಅವೈಲೇಬಲ್ ಕಾರ್ಸ್, ಟಾಕ್ ಟು ಕಾರ್ ಸೆಲ್ಲರ್ಸ್ ಅಂಡ್ ಬೈಯರ್, ಎಕ್ಸ್ಪ್ಲೈನ್ ಪ್ರೈಸಿಂಗ್ ಅಂಡ್ ಕಂಡೀಷನ್ಸ್, ಹೆಲ್ಪ್ ಇನ್ ಡಾಕ್ಯುಮೆಂಟೇಷನ್, RC ಟ್ರಾನ್ಸ್ಫರ್, ಇನ್ಶೂರೆನ್ಸ್, ಪೊಲ್ಯೂಷನ್, ಲೋನ್ ಕ್ಲಿಯರೆನ್ಸ್. ಸ್ನೇಹಿತರೆ, ಇದಿಷ್ಟೇ ನೋಡಿ, ಬಂದವ್ರ ಜೊತೆ ಚೆನ್ನಾಗಿ ಕಾರ್ಗಳನ್ನ ತೋರಿಸ್ಕೊಂಡು ಮಾತಾಡಬೇಕಾಗ್ತದೆ, ಮತ್ತು ತಗೊಳ್ಳೋದಕ್ಕೂ ಕೊಡೋದಕ್ಕೆ ಎಲ್ಲ ಹೆಲ್ಪ್ ಮಾಡಬೇಕು. ಇನ್ನೇನೇ ಒಂದು ಲೋನ್ದೆಲ್ಲ ಇದ್ರೂ ಅದನ್ನು ಕೂಡ ನೋಡ್ಕೋಬೇಕಾಗ್ತದೆ. ಇನ್ನು ಕೀಪ್ ದ ಕಾರ್ ಆ್ಯಡ್ ಶೋರೂಮ್ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್, ಕೋಆರ್ಡಿನೇಟ್ ವಿತ್ ಮೆಕ್ಯಾನಿಕ್ಸ್ ಫಾರ್ ಕಾರ್ ಇನ್ಸ್ಪೆಕ್ಷನ್ ಆ್ಯಂಡ್ ಸರ್ವಿಸಿಂಗ್, ಅಸಿಸ್ಟೆಂಟ್ ವಿತ್ ಟೆಸ್ಟ್ ಡ್ರೈವ್ಸ್ ಅಂತ ಹೇಳಿದ್ದಾರೆ. ಸ್ನೇಹಿತರೆ ನೋಡಿ, ಇಲ್ಲಿ ಟೆಸ್ಟ್ ಡ್ರೈವು ಅದು ಇದು ಮಾಡಿಕೊಂಡು ಆ ಒಂದು ಕೆಲಸ ಮಾಡಬೇಕಾಗ್ತದೆ ಅಷ್ಟೇ. ತಿಂಗಳಿಗೆ ಕರೆಕ್ಟಾಗೆಲ್ಲ ಸಂಬಳ ಕೊಡ್ತಾರೆ. ಓಕೆ.